ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತಿ. ಮಳೆಗಾಲ ಮುಗಿಯುತ್ತಾ ಬಂತು. ಎಲ್ಲ ಕಡೆ ಸ್ವಚ್ಛವಾದಂಥ ವಾತಾವರಣ ನಿರ್ಮಾಣ ಆಯಿತು. ಸೂರ್ಯ ಪ್ರಕಾಶಮಾನವಾಗಿ ದರ್ಶನ ಕೊಡ್ತಾ ಇದ್ದಾನೆ. ಪಕ್ಷಿಗಳೆಲ್ಲ ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡ್ತಾ ಇದೆ. ಇಲ್ಲಿ ಕಿಷ್ಕಿಂಧೆಯಲ್ಲಿ ಸುಗ್ರೀವ ಎಲ್ಲವನ್ನು ಮರೆತು ಭೋಗ ಜೀವನದಲ್ಲಿ ಮುಳುಗಿಬಿಟ್ಟಿದ್ದಾನೆ. ರಾಜ್ಯ ಕಾರ್ಯವನ್ನೆಲ್ಲ ತನ್ನ ಮಂತ್ರಿಗಳಿಗೆ ವಹಿಸಿಬಿಟ್ಟ. ಅನ್ಯ ಮನಸ್ಕನಾಗಿ ಅವನು ಭೋಗ ಜೀವನದಲ್ಲೇ ದಿವಸವನ್ನು ಕಳೀತಾ ಇದ್ದಾನೆ. ಹನುಮಂತ ಸುಗ್ರೀವನ ಬಳಿಗೆ ಬಂದ. ಮುಂದೆ ನಡೆಯಬೇಕಾದಂಥ ರಾಮಕಾರ್ಯವನ್ನು ನೆನಪು ಮಾಡಿದ. ಅನೇಕ ರೀತಿಯಲ್ಲಿ ಅವನಿಗೆ ಬುದ್ಧಿವಾದವನ್ನೆಲ್ಲ ಹೇಳ್ದ. ಮಹಾರಾಜ, ತಕ್ಷಣ ನೀನು ರಾಮನ ವಿಷಯದಲ್ಲಿ ಕೃತಜ್ಞತೆ ತೋರಿಸು. ನಿನ್ನ ಪ್ರತಿಜ್ಞೆಯನ್ನು ಮರಿಬೇಡ. ನಾವು ಸೀತೆಯನ್ನು ಎಲ್ಲಿದ್ದರೂ ಹುಡುಕಿಕೊಡ್ಬೇಕು ಎಂದು ಹನುಮಂತ ಎಚ್ಚರಿಸಿದ. ಸುಗ್ರೀವನಿಗೂ ತನ್ನ ತಪ್ಪು ಅರಿವಾಯಿತು. ಅವನೇನು ಮಾಡ್ದ, ತಕ್ಷಣ ತನ್ನ ಈ ರಾಮಕಾರ್ಯವನ್ನು ಮಾಡಬೇಕು ಅಂತ ಮನಸ್ಸು ಮಾಡಿ ತನ್ನ ಸೇನಾಧಿಪತಿಯಾದಂಥ ನೀಳನನ್ನು ಕರೆದ್ಬಿಟ್ಟು ಹೇಳ್ದ, ನೋಡು, ಇನ್ನು 15 ದಿವಸಗಳಿಗಾಗಿ ಎಲ್ಲ ವಾನರರು ಇಲ್ಲಿ ಬಂದು ಸೇರಬೇಕು. ಈ ಸುತ್ತಲೂ ಇರುವಂಥ ಪ್ರಾಂತ್ಯದಲ್ಲಿರುವಂಥ ವಾನರರು, ಎಲ್ಲ ಪರ್ವತ ಶ್ರೇಣಿಗಳಲ್ಲಿರುವಂಥ ವಾನರರು ಎಲ್ಲರೂ ಇಲ್ಲಿಗೆ ಬಂದು ಸೇರಬೇಕು. ಯಾರು ಬರೋಲ್ವೋ ಅವರಿಗೆ ಮರಣಾಂತವಾದಂಥ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿಬಿಡು ಅಂತ ಹೇಳ್ದ. ಇದನ್ನೇ ಸುಗ್ರೀವಾಜ್ಞೆ ಅಂತ ಕರೆಯೋದು. ಇದೆಲ್ಲ ಹೇಳಿಬಿಟ್ಟ. ಮತ್ತೆ ಸುಗ್ರೀವ ತನ್ನ ಭೋಗ ಜೀವನವನ್ನು ಪ್ರಾರಂಭ ಮಾಡಿಬಿಟ್ಟ. ಎಷ್ಟು ದಿವಸ ಆದರೂ ಹೊರಗೆ ಬರಲೇ ಇಲ್ಲ. ರಾಮನಿಗೆ ತುಂಬ ಕೋಪ ಬಂತು. ಲಕ್ಷ್ಮಣನ ಕರೆದ, ಹೇಳ್ದ, ಲಕ್ಷ್ಮಣ, ಈಗಲೇ ಕಿಷ್ಕಿಂಧೆಗೆ ಹೋಗು. ಸುಗ್ರೀವನಿಗೆ ಹೇಳು, ನೀನು ಆಡಿದ ಮಾತನ್ನು ತಪ್ತಾ ಇದೆಯಾ, ವಾಲಿಯ ದಾರಿಯನ್ನು ಹಿಂಬಾಲಿಸಬೇಡ ಅಂತ ಹೇಳು ಅಂತ ರಾಮ ಲಕ್ಷ್ಮಣನಿಗೆ ಹೇಳ್ದ. ಮುಂದುವರೆದು ರಾಮ ಹೇಳ್ತಾನೆ, ನೋಡು, ನಾನು ವಾಲಿನ ಮಾತ್ರ ಕೊಂದೆ. ಇವಾಗೇನಾದರೂ ನನಗೆ ನೀನು ಸಹಾಯ ಮಾಡದೇ ಇದ್ದರೆ ಬಂಧು ಮಿತ್ರ ಪರಿವಾರ ಎಲ್ಲರನ್ನ ಸೇರಿಸಿ ವಾಲಿ ಹಿಂದೆ ಕಳಿಸ್ಬಿಡ್ತೀನಿ ಅಂತ ಹೇಳು ಅಂತ ತುಂಬ ಕೋಪದಿಂದ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ ಅಷ್ಟೇ ಕೋಪದಿಂದ ಸುಗ್ರೀವನನ್ನು ಕಾಣಲು ಕಿಷ್ಕಿಂಧೆಗೆ ಹೊರಟ. ರಾಮಾಜ್ಞೆಯನ್ನು ಚಾಚೂ ತಪ್ಪದಂತೆ ಪಾಲಿಸುವಂತಹ ಲಕ್ಷ್ಮಣ ಅಗ್ನಿ ಸಹಿತವಾದಂಥ ವಾಯುವಿನಂತೆ ಕಿಷ್ಕಿಂಧೆ ತಲುಪದ. ಎಷ್ಟೇ ಆದರೂ ಆದಿಶೇಷನ ಅವತಾರ ಅಲ್ವಾ ಲಕ್ಷ್ಮಣ. ಬುಸ್ಕುಟ್ತಾ ಇದ್ದಾನೆ, ಕಣ್ಣುಗಳಿಂದ ಕಿಡಿಗಳೆಲ್ಲ ಕಾರ್ತಾ ಇದೆ. ಧನುಸ್ ಹಿಡಿದು ಲಕ್ಷ್ಮಣ ಕಿಷ್ಕಿಂಧೆ ತಲುಪದ. ಲಕ್ಷ್ಮಣ ಕಿಷ್ಕಿಂಧೆಗೆ ತಲುಪಿದ ತಕ್ಷಣ ಕಿಷ್ಕಿಂಧೆಯ ನೆಲ ನಡುಗಿತು, ಭೂಕಂಪ ಆಗಿಬಿಡ್ತು. ವೃಕ್ಷಗಳೆಲ್ಲ ಬುಡ ಸಹಿತವಾಗಿ ಕಳಚಿ ಬೀಳ್ತಾ ಇತ್ತು. ಕಾಲು ರುದ್ರಂತೆ ಬರ್ತಾ ಇದ್ದಂಥ ಲಕ್ಷ್ಮಣನನ್ನು ನೋಡಿ ವಾನರರೆಲ್ಲ ತುಂಬ ಭಯದಿಂದ ಚೆಲ್ಲಾಪಿಲ್ಲಿಯಾಗಿ ಓಡಿಬಿಟ್ರು. ಲಕ್ಷ್ಮಣ ಸುಗ್ರೀವನ ಭವನದ ದ್ವಾರಕ್ಕೆ ಬರ್ತಾನೆ. ಅಲ್ಲಿ ಯುವರಾಜ ಅಂಗದನ್ನು ಕಂಡ. ಅಂಗದ
ಲಕ್ಷ್ಮಣನಿಗೆ ವಿನಯದಿಂದ ನಮಸ್ಕರಿಸಿದ. ಅಂಗದನಿಗೆ ಹೇಳ್ತಾನೆ, ಲಕ್ಷ್ಮಣ ನೋಡು, ನಾನು ಬಂದಿರೋ ವಿಷಯವನ್ನು ತಕ್ಷಣ ಸುಗ್ರೀವನಿಗೆ ತಿಳಿಸು, ನಾನು ಈಗಲೇ ಸುಗ್ರೀವನನ್ನು ನೋಡಬೇಕು ಅಂತ ಲಕ್ಷ್ಮಣ ಅಂಗದನಿಗೆ ಹೇಳ್ತಾನೆ. ಅಂಗದ ಸುಗ್ರೀವನ ಬಳಿಗೆ ಹೋಗ್ತಾನೆ. ಮುಂದಿನ ರಾಮಕತೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ.